ಇದ್ದೀನಿ. ಹಿಂದೆ ಸರಿತೀರಾ ಈ ಹೋರಾಟದಿಂದ? ಬಿಲ್ಕುಲ್ ಇಲ್ಲ. ಸತ್ಯ ಹೊರಬರುವಾಗ ನಾನು ಇರ್ತೀನಿ. ಆ ಜೀವ ಇರುವವರೆಗೂ ಈ ಹೋರಾಟ ಇದ್ದೇ ಇರ್ತೀನಿ. ಸತ್ಯ ಹೊರಗೆ ತಂದ ನಂತರ ಬೇಕಾದ್ರೆ ಹೇಳ್ಬೋದು ಆಯ್ತು ಟಾಟಾ ಬೈ ಅಂತ ಹೇಳ್ತೀನಿ. ಅಲ್ಲಿವರೆಗೂ ಬಿಲ್ಕುಲ್ ಹೋಗಲ್ಲ ಸರ್. ಈಗ ನಿನ್ನೆ ನಿಮ್ಮ ಬೆಂಗಳೂರಿನ ಬಾಡಿಗೆ ಮನೆಗೆ SIT ಅಧಿಕಾರಿ ಶೋಧ ಕಾರ್ಯಕ್ಕೆ ಹೋದ. ಅಷ್ಟೊತ್ತಿಗೆ ಅಲ್ಲಿ ಒಂದು ಲೇಡಿ ಬಂದು ತಮ್ಮ ಮೇಲೆ ಒಂದು ಎಲಿಗೇಷನ್ ಮಾಡಿರೋದು, ಜಯಂತ್ ಅವರು ಈ ಮನೆಯಲ್ಲಿ ಗಾಂಜಾವನ್ನು ಮಾರಾಟ ಮಾಡ್ತಿದ್ರು. ಹೌದಾ ತಾವು ಮಾರಾಟ ಮಾಡ್ತಿದ್ದು? ಸರ್ ನಾನೊಂದು ಹಾಕುವವರೆಗೂ ಬೈತಾ ಇರ್ತೀನಿ, ಹಾಕ್ಬಾರ್ದು ಅಂತ ಹೇಳ್ತೀನಿ. ಕೇಳಿ ನೋಡಿ, ಆ ಮಾಧ್ಯಮದಲ್ಲಿ ಸುದ್ದಿ ಮಾಡುವಾಗ ಒಂದು ರೌಂಡು ಆ ಜಯಂತು ಇಷ್ಟೊಂದು ಹೋರಾಟ ಮಾಡ್ತಾ ಇದರಲ್ಲಿ ಇದ್ದೀವಿ, ಈ ಥರ ಆರೋಪಗಳು ಬರ್ತಾ ಇದೆ, ಅವಾಗ ಇಂಥ ಒಂದು ಆರೋಪ ಬರುವಾಗ ಮಾಧ್ಯಮ ಮಿತ್ರರು ಪಕ್ಕ ಒಂದು ಕೇಳ್ಬೋದಿತ್ತು. ಇದೇನಾಗಿದೆ ಅಂತ ಹೇಳಿದ್ರೆ, ನಾನು ಆ ಮನೆಯಲ್ಲಿ 20 ವರ್ಷ ಆಗಿದೆ ಸರ್. ಕಡಿಮೆ ಅಂದರೆ 20 ನನ್ನ ಮಗನ ಪ್ರಾಯ ಅದು. ಅದರ ಮೇಲೆ ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರಲ್ಲಿ ಅಮ್ಮ ಇದ್ದರು. ಅಲ್ಲಿ ಏನೋ ಒಂದು ಎಲ್ಲರಿಗೂ ಸೆಟ್ ಆದ ಏನೋ ಕೆಲಸ ಎಲ್ಲ ಮಾಡ್ತಾಯಿದ್ರು. ಅಷ್ಟೊಂದು ನಾವೇ ಓನರ್ಗೆ ಹೇಳಿದ್ವಿ, ಅಕ್ಕಪಕ್ಕದ ಎಲ್ಲರೂ ಹೇಳಿದ್ರು ಖಾಲಿ ಮಾಡಿಸಿ. ಅದು ಇಲ್ಲ ನಾವು ಖಾಲಿ ಮಾಡಿ, ನಾನು ಹೇಳಿದ್ದೀನಿ ಓನರ್ಗೆ, ನಾನು ಖಾಲಿ ಮಾಡ್ತೀನಿ ಬೇಡ ಅಂತ ಹೇಳಿದೆ, ಮನೆ ಬೇಕಂತಿಲ್ಲ ಅಂತ. ಅಂಥ ಸಂದರ್ಭದಲ್ಲಿ ಓನರ್ ಅದನ್ನು ಖಾಲಿ ಮಾಡಿಸಿದ್ರು. ಅದರ ಅಗತ್ಯನ ಮುನ್ನೆ ತೋರಿಸಿರೋದು. ಆದರೆ ನಮಗೆ ಬೇಜಾರಿಲ್ಲ, ಆ ಭಗವಂತ ಕೊಟ್ಟೇ ಕೊಡ್ತಾನೆ. SIT ಅಧಿಕಾರಿಗಳು ಏನಾದರೂ ಮತ್ತೆ ಕರೆದಾಗ ಬರಬೇಕು ಆ ರೀತಿಯನ್ನೇ ಹೇಳಿದಾರ ಅಥವಾ ನೋಟಿಸ್ ಕೊಡ್ತೀವಿ ಅಂತ ಏನಾದರೂ ಹೇಳಿದಾರಾ? ಇಲ್ಲ, ಅವರು ಮನೆಯವರಿಗೆ ಕೇಳಿದಾರಂತೆ. ಮನೆಯವರೇನೋ ಫೋನ್ ಮಾಡಿ ಹೇಳಿದಾರ ನಾವು ಬರ್ತಾ ಇದ್ದೀವಿ ಅಂತ. ಏನೋ ಇಲ್ಲ ಅಂತ ಹೇಳಿದ್ರು. ಹಾಂ, ಮತ್ತೆ ನಾನು ಹೇಳಿದಲ್ಲ, ನಮ್ಮ ಮಗಳದು ಕ್ಯಾಲೆಂಡ್ರಲ್ಲಿ ಮಾರ್ಕ್ ಹಾಕಿ ಅದು ಕೇಳಿದಾರಂತೆ. ಮತ್ತು ಖುಷಿ ಆಯಿತು. ಅವರು ಹೇಳಿದ್ರು ಓಕೆ ಎಲ್ಲ ಎಜುಕೇಷನ್ ಮಾಡಿ ಆ ಡಾಕ್ಟರ್ ಆಗಿ ಅಂತೇಳಿ ಆಶೀರ್ವಾದ ಕೊಟ್ಟು ಹೋಗಿದ್ದಾರೆ ಸರ್. ಹೌದು. ಮುಂದೇನು ಸರ್ ನಿಮ್ಮ ಈ ಹೋರಾಟ? ಸರ್ ಇದು ಹೆಂಗೆ ಹೋರಾಟ ನಡೀತೆ ಸೇಮ್, ಏನದ ಅಡ್ಡ ಬರಲ್ಲ. ಇವಾಗ ಏನಿದ್ರೂ ಸತ್ಯ ಹೊರ ಬರುತ್ತೆ. ಅದು 100% ಅಲ್ಲಿವರೆಗೆ ನಾವು ಹೋರಾಟ ಮಾಡ್ತೀವಿ ಸರ್. ತಾವು ಹಾಗೂ ತಮ್ಮ ಈ ಹೋರಾಟಗಾರಲ್ಲಿ ಇದ್ದಂಥವ್ರು ಮತ್ತು ಚಿನ್ನಯ್ಯ ಏನೇನು ಹೇಳಿದ, 106 ಶವ ಹೂತಾಕಿದ್ದೀನಿ, ಅವ್ರ ಇನ್ವಾಲ್ವ್ಮೆಂಟ್ ಇದೆ, ಬಟ್ ಅದಕ್ಕೆ ಪೂರಕವಾಗಿ ಏನು ತನಿಖೆಯಲ್ಲಿ ಸಿಗ್ತಾ ಇಲ್ಲ ದಾಖಲೆಗಳು. ಸೊ ಹೇಗೆ ನಿಮಗೆ ಕಾನ್ಫಿಡೆನ್ಸ್ ಇದೆಯಾ ಅಂತೇಳಿ? ಸರ್ 100% ಚಿನ್ನಯ್ಯ 164 ಸ್ಟೇಟ್ಮೆಂಟ್ ಅಲ್ವಾ ಸರ್, ಅದು ಕೊಟ್ಟಿದ್ದಾರಾ ಅವ್ರು ತೋರಿಸಲೇಬೇಕು. ಹೌದು, ಅದೇ SIT ಅವರು ತೋರಿಸ್ತಾರೆ, 100% ತೋರಿಸ್ತಾರೆ. ಅವು ನಮಗೆ ಗಿರೀಶನ್ನಿಗೆ ಜಾಗ ಎಲ್ಲ ತೋರಿಸ್ತಾರೆ, ಆ ನಂತರ ಬೇರೆ ಬೇರೆ ಜಾಗ ತೋರಿಸ್ತಾ ಇದ್ದಾರೆ. ಇದೇನು ಉದ್ದೇಶ ಏನಾಗಿರ್ಬೋದು, ಯಾರಂಗಾರು ಬೆದರಿಕೆ ಆಗಿರ್ಬೋದು, ಅದು ಗೊತ್ತಾಗಬೇಕಲ್ಲ ಸರ್. ಗಿರೀಶ್ ಮಠನ್ ಅವ್ರಿಗೆ ಯಾವ ಸರ್ ಜಾಗ ತೋರಿಸಿದ್ರು? ಅಂದ್ರೆ ಎಲ್ಲ ಕಾರ್ಯಾಚರಣೆ ಶುರು ಆಗೋ ಮೊದಲು SIT ರಚನೆ ಆಗೋಕೆ ಮೊದಲು ಒಂದ್ಸರಿ ತೋರಿಸಿದಾರ? ಇಲ್ಲ, ಇದು ಬುರುಡೆ ತರುವ ಆ ಸಂದರ್ಭದಲ್ಲಿ ಅಂತ ಕಾಣಿಸುತ್ತೆ. ಆ ಸಂದರ್ಭ ತೋರಿಸಿದ ನಂತರ ನಂಬಿಕೆ ಇಲ್ಲ ಅಂತ ಹೇಳುವಾಗ ಅವ್ರು ತಂದಿರೋದು ನನಗೆ ಹೇಳಿರೋದು. ಆ ರೀತಿಯಲ್ಲಿ ಅವತ್ತು ತೋರಿಸಿದ್ರು. 1 ವರ್ಷನ 2 ವರ್ಷ ಅದು ಟೈಮ್ ನಂಗೆ ಗೊತ್ತಿಲ್ಲ. ಅದು ಅವರ ಮೊಬೈಲಲ್ಲಿ ಸರ್ಚ್ ಮಾಡಬೇಕು. SIT ಅವರಿಗೆ ಕೊಡುವಾಗ ಮೊನ್ನೆ ಹೇಳಿದ್ರು, ಅದು ಯಾವತ್ತು ಏನೋ ಅಲ್ಲಿ ಹೋಗಿರೋ ಅಂತ ಗೊತ್ತಾಗುತ್ತೆ. ಇವತ್ತು ಎಲ್ಲರಿಗೂ ಗೊತ್ತಿಲ್ಲ, ಮೊಬೈಲಿಂದ ನಾವು ಉಜಿರೆಯಿಂದ ಬೆಳ್ತಂಗಡಿ ಹೋದ್ರು ಇಲ್ಲಿದ್ದ ಇಲ್ಲಿ ಹೋದೋದು ಗೊತ್ತಾಗುತ್ತೆ. ಅದಕ್ಕೆ ಸರ್ಚ್ ಮಾಡಲಿಕ್ಕೆ ಹೇಳಿದ್ರು. ಅದು ನೋಡಿ ಅದ್ರ ಮೇಲೆ ಕ್ರಮ ಹೇಳ್ತಾರೆ. ಎಷ್ಟು 1 ವರ್ಷದ ಗ್ಯಾಪ್ ಯಾಕೆ ಕೊಟ್ರಿ ಅಂತೇಳಿ? ಸರ್ ಇದೊಂದು ಸಣ್ಣ ವಿಷಯ ಅಲ್ಲ ಸರ್, ಅದು ಅಷ್ಟೇ ಪ್ರಭಾವಿ ವ್ಯಕ್ತಿಗಳು ಸರ್. ಅದರಷ್ಟೇ ಕಾನೂನು ಸಲಹೆ ಇದೆಲ್ಲ ತಗೊಳ್ಬೇಕಲ್ಲ ಸರ್. ಅದ್ರ ಮುಖಾಂತರ ಲೇಟ್ ಆಯಿತು. ಮತ್ತು ಅದಕ್ಕೆ ಬೇಕಾದ್ರೆ ಒಂದು ವಕೀಲು ಸಿಗಬೇಕಲ್ಲ ಸರ್, ಅದಕ್ಕೋಸ್ಕರ ಆಗಿರೋದು ಲೇಟ್ ತಲ ಆಗಿರೋದು. ಈಗ ಚಿನ್ನಯ್ಯ ಸತ್ಯ ಹೇಳ್ತಾನ ವಿಚಾರಣೆಯಲ್ಲಿ? 100% ಹೇಳೇ ಹೇಳ್ತಾನೆ. ಇದು ಇವಾಗ ತೆಗೆದಾರಲ್ಲ, ಅಕ್ಕಪಕ್ಕಲ್ಲಿ ಇನ್ನೂ ತೆಗೆದೇ SIT ಅವರು. ಹಾಂ, ಟೈಮ್ ಬರ್ತಾರೆ, ನೋಡ್ತಾರೆ. ಹೌದು, ಥ್ಯಾಂಕ್ ಯು ಸರ್. ಇದಿಷ್ಟು ಜಯಂತ್ ಅವರು ಹೇಳುವಂಥ ಮತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ನಾವು ಸತ್ಯ ಇದೆ. ಸೊ ಈ ಹೋರಾಟ ಮುಂದುವರಿಯುತ್ತೆ, ಹೀಗಾಗಿ ಹೋರಾಟದಲ್ಲಿ ಜಯ ಸಿಗುತ್ತೆ ಅನ್ನೋಂಥ ವಿಶ್ವಾಸ ಇದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಕ್ಯಾಮ್ರಾ ಪರ್ಸನ್ ದಿನೇಶ್ ಜೊತೆ ಅಶೋಕ್, TV9 ಧರ್ಮಸ್ಥಳ.